ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನೂರ 35ನೇ ಅಂಬೇಡ್ಕರ್ ಜಯಂತಿ ಏನೊಂದು 19ನೇ ತಾರೀಕು 14ನೇ ತಾರೀಕು ನಮ್ಮ KPCCಯಲ್ಲಿ ಬೆಂಗಳೂರು ಜಿಲ್ಲಾ SC ವಿಭಾಗಕ್ಕೆ ನಮಗೆ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ರು DK ಶಿವಕುಮಾರ್ ಸಾಹೇಬರು. ಅದು ಅಚ್ಚುಕಟ್ಟಾಗಿ ಮುಗಿಸಿ ನಿಮಗೆಲ್ಲ ಗೊತ್ತಿರ್ತದೆ. ಈಗ ನಮ್ಮ ಕ್ಷೇತ್ರದಲ್ಲಿ ಇದು ವರ್ಷ ಮಾಡೋ ಕಾರ್ಯಕ್ರಮ, ಇದೇನು ಹೊಸದಾಗಿ ನಾವೇನು ಮಾಡ್ತಾ ಇಲ್ಲ. ನಾನು ಬೆಂಗಳೂರು ಜಿಲ್ಲಾ SC ವಿಭಾಗದ ಅಧ್ಯಕ್ಷನಾಗಿ ಸುಮಾರು ಒಂದು 3 ವರ್ಷ ಅವಧಿಯನ್ನು ನಾನು ಪೂರ್ಣಗೊಳಿಸಿದ್ದೀನಿ. ಈಗ ಒಂದು 10 ವರ್ಷದಿಂದ ಈ ಕಿಟ್ ಕೊಡೋ ಕಾರ್ಯಕ್ರಮ ಫಸ್ಟ್ ನಾವು 2016 ಸ್ಟಾರ್ಟ್ ಮಾಡಿದ್ದು. ಅವಾಗ ಒಂದು 500 ಕಿಟ್ ವಿತರಣೆ ಮಾಡಿದ್ವಿ. ಒಂದು ಓಕ್ಲಿಪುರ ಒಂದು ಸ್ಲಮ್ ಪ್ರದೇಶ ಇದೆ, ಅಲ್ಲಿಗೆ 500 ಕಿಟ್ ನಾವು ದಿನೇಶ್ ಗುಂಡೂರಾವ್ ಸಾಹೇಬ್ರು ವಿತರಣೆ ಮಾಡಿದ್ವಿ. ಆವಾಗ ದಿನೇಶ್ ಗುಂಡೂರಾವ್ ಸಾಹೇಬ್ರು ನಮಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಇದನ್ನ. ಈಗ ನಾವು ಯಶಸ್ವಿಯಾಗಿ 10 ವರ್ಷ ಕಾಲ ಈಗ 5,000 ಜನ ಕುಟುಂಬಗಳಿಗೆ ನಾವು ವಿತರಣೆ ಮಾಡೋಷ್ಟು ನಮಗೆ ದಿನೇಶ್ ಗುಂಡೂರಾವ್ ಸಾಹೇಬ್ರು ಶಕ್ತಿ ಕೊಟ್ಟಿದ್ದಾರೆ. ಮತ್ತು ಅಂಬೇಡ್ಕರ್ ದಿನಾಚರಣೆ ಯಾವುದನ್ನೇ ಒಂದು ಅರ್ಥಪೂರ್ವಕ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಬಡವರುಗಳಿಗೆ ಮತ್ತೆ ಹಿಂದುಳಿದ ವರ್ಗಗಳಿಗೆ ಮತ್ತೆ ದೀನ ದಲಿತರಿಗೆ ಎಲ್ಲರಿಗೂ ಯಾರೇ ಇರಲಿ, ಅವ್ರು ಯಾವ ಕಮ್ಯುನಿಟಿಯನ್ನೇ ಇರಲಿ, ಯಾರೇ ಇರಲಿ, ಅವ್ರು ಬಡವರಾಗಿದ್ರೆ ಇಲ್ಲ ಅವ್ರಿಗೆ ಈ ಥರ ಒಂದು ತೊಂದರೆಯಲ್ಲಿ ಇದ್ರೆ ನಾವು ಕಿಟ್ ವಿತರಣೆ ಮಾಡ್ತೀವಿ. ಈ ಸತಿ ಇನ್ನೂ ಒಂದು ಹೆಜ್ಜೆ ಏನಾಗಿದೆ ಅಂದರೆ, ಈ ಆಟೋ ಚಾಲಕರಿಗೆ ಅವ್ರಿಗೆಲ್ಲರಿಗೂ ಈ ಸತಿ ಬಂದ್ಬಿಟ್ಟು ಈ ಗ್ಯಾಸಿನ ಪರಿಸ್ಥಿತಿ ಮತ್ತು ಸಿಲಿಂಡ್ರು ಎಲ್ಲರಿಗೂ ಗೊತ್ತಿದೆ ಸಮಸ್ಯೆ. ಆ ಸಮಸ್ಯೆಯಿಂದ ಅವ್ರು ಭಾರಿ ಪರದಾಡ್ತಾ ಇದ್ದಾರೆ. ಯಾಕಂದರೆ ಗ್ಯಾಸ್ ಕ್ಯೂ ನಿಂತ್ಕೋಬೇಕಂದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ನಿಂತ್ಕೋಬೇಕು. ಆಟೋನವರು ಇವಾಗ ಯಾರೋ ಆಟೋಗೆ ಹೋಗಕ್ಕೆ ಆಗದೇ ಇರೋ ಪರಿಸ್ಥಿತಿ. ಅದಕ್ಕೋಸ್ಕರ 250 ಜನ ಆಟೋದವ್ರಿಗೆ ಫಸ್ಟ್ ಟೈಮ್ ನಾವು ಕರೆದು ಇವಾಗ ದಿನೇಶ್ ಗುಂಡೂರಾವ್ ಸಾಹೇಬರು ಮತ್ತು ಇದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನೂ ಒಂದು ದೊಡ್ಡ ನಮಗೆ ಒಂದು ಶಕ್ತಿ ತುಂಬಕ್ಕೆ ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು ಬಂದಿದ್ರು. ಅವರು ಬಂದು ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು 2 ಅವರ್ ಇದ್ದು ನಮ್ಗೆಲ್ಲರಿಗೂ ಒಂದು ಶಕ್ತಿ ತುಂಬಿ ದಿನೇಶ್ ಗುಂಡೂರಾವ್ ಸಾಹೇಬ್ರ ಕೈ ಇನ್ನೂ ಬಲಪಡಿಸಿ ನಮ್ಮೆಲ್ಲರಿಗೂ ಒಟ್ಟಲ್ಲಿ ನಮ್ಮ ಗಾಂಧಿನಗರ ಕ್ಷೇತ್ರ ಇವತ್ತು ಭಾರಿ ಖುಷಿಯಾಗಿದ್ದೀವಿ. ಏನಂದರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು, ಸಮಾಜದವರು, ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬಂದಿರೋದು ನಮಗೆಲ್ಲ ಇನ್ನೂ ಶಕ್ತಿನೂ ತುಂಬಿದೆ, ಖುಷಿಯೇ ತಂದಿದೆ. ಗ್ಯಾಸ್ ಇಲ್ಲದೆ ಆಟೋಗಳು ಓಡಿಸೋಕ್ಕಾಗ್ತಾ ಇಲ್ಲ ಅಂಥವ್ರನ್ನೆಲ್ಲ ಹುಡುಕಿ ಆಟೋ ಡ್ರೈವರ್ಗಳಿಗೆ ಹಾಗೂ ನಮ್ಮ ಸಂಸ್ಥೆ ಏನಿದೆ ನಮ್ಮ ಶ್ರೀರಾಮ್ಪುರದಲ್ಲಿರೋ ಬಡವರಿಗೆ ಏನೋ ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತೇಳಿ ಕಾರ್ತಿಕ್ ರಾಜ್ ಅವರು ಒಂದು ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಇದು ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆ ಅಲ್ಲ, ಅವ್ರನ್ನ ಜ್ಞಾಪಿಸ್ಕೊಂಡು ನಾವು ಆ ದಿನಾನ ಒಳ್ಳೆ ದಿನವಾಗಿರಲಿ. ಅವ್ರು ಬಡವರಿಗಾಗಿ ಕಾನ್ಸ್ಟಿಟ್ಯೂಷನ್ ಬರೆದವರು, ಬಡವರು ಇದೆಲ್ಲ ಬರೆದೋದ್ಕೇನೆ ಇಂಡಿಯಾ ದೇಶದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ, ನಾವು ನಿಮ್ಮ ಜೊತೆಲಿ ಇದ್ದೀವಿ, ನಮ್ಗೆ ದೇಶ ಇಲ್ಲ, ಭಾಷೆ ಇಲ್ಲ, ಯಾವುದೇ ಇಲ್ಲ, ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತ ತೋರಿಸ್ತಾ ಇದ್ದೀವಿ. ಅದೇ ರೀತಿ ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಇದೊಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದೀವಿ ಅಂತ ಜನ ತೋರಿಸಿದ್ದಾರೆ. ಯಶಸ್ವಿಯಾಗಿ ಮಾಡಿದ್ದೀರಾ ನೀವು, ಬಡವ ಅಷ್ಟವ್ರಿಗೆ ಪುಣ್ಯಕ್ಕೆ ಒಂಚೂರು ಸಹಾಯ ಮಾಡಿದ್ದೀರಾ. ನಿಮಗೆ ಆ ಕಾರ್ತಿಕ್ ರಾಜು ಮತ್ತು ದಂಪತಿಯವರಿಗೆ ಒಳ್ಳೆಯದ ಕಾರಣ ಏನು ಅಂದರೆ, ಗಂಡ ಮನೆಯಲ್ಲಿರೋ ಸಾಮಾನೆಲ್ಲ ಕೊಟ್ಬಿಡ್ತಾನೆ, ಅದು ಹೆಂಡತಿ ಸಹಕರಿಸಿದಾಗ್ಲೇ ಅದನ್ನು ಕೊಡೋಕ್ಕಾದ್ರೆ ಸದ್ವಿನಿಯೋಗ ಆಗೋದು. ಅದೇ ರೀತಿ ಅವ್ರ ಧರ್ಮಪತ್ನಿಯವರು ಆ ಕಾರ್ತಿಕ್ ರಾಜು ಅವ್ರಿಗೆ ಸಹಕಾರ ಕೊಟ್ಟು ಬಡವರ ಒಂದು ಸಹಾಯಕ್ಕೆ ನಾನು ನಿಮ್ಮ ಜೊತೆಲಿ ಇದ್ದೀನಿ ಅಂತೇಳಿ ಧರ್ಮಪತ್ನಿ. ಯಾಕೆಂದ್ರೆ ನಾವು ನಾಳೆ ಎಲೆಕ್ಷನ್ ನಿಂತಾಗ ನನ್ನ ಹೆಂಡತಿ ನನಗೆ ಓಟ್ ಹಾಕಲಿಲ್ಲ ಅಂದರೆ ನಾನು ಎಲೆಕ್ಷನ್ ನಿಂತು ಪ್ರಯೋಜನ ಇಲ್ಲ. ಅದಕ್ಕೆ ಆ ಅಮ್ಮ ನಾನು ಬೆನ್ನೆಲುಬಾಗಿ ನಿನ್ನ ಜೊತೆಲಿ ಇದ್ದೀನಿ, ನೀವು ಮಾಡೋ ಪುಣ್ಯದ ಕೆಲಸಕ್ಕೆಲ್ಲ ನನ್ನ ಸಹಕಾರ ಇದೆ ಅಂತೇಳಿ ಅವರು ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ. ದೇವರವ್ರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಅಂಬೇಡ್ಕರ್ ಅವರು ಯಾವಾಗಲೂ ಅವ್ರನ್ನ ನಾವು ಸ್ಮರಿಸ್ತಾನೆ ಇರ್ತೀವಿ. ಈ ಕಾರ್ಯಕ್ರಮ ನಾವು ಜೀವಂತ ಇರೋವರೆಗೂ ಮಾಡ್ತಾರೆ. ರಾಜು ಅವರು ಅವ್ರ ಜೊತೆಲಿ ನಾವು ಇರ್ತೀವಿ ಅಂತ ಸರ್ ಹೇಳಕ್ ಬಯಸ್ತೀವಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್.